ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ದೂರದಲ್ಲಿ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಒಂದು ಪುಟ್ಟ ಮನೆ ಇತ್ತು. ಅಲ್ಲೊಂದು ಮುಂಗುಸಿ ಇತ್ತು. ಅದು ಆ ಮನೆಯನ್ನ ಕಾಯುತ್ತಾ ಆ ಮನೆಯ ಕಾವಲುಗಾರ ಅಂತ ಅನಿಸ್ಕೊಂಡಿತ್ತು. ಆ ಮನೆಯೊಡತಿ ಗಂಗಮ್ಮ. ಅವಳಿಗೆ ಒಂದು ಮುದ್ದಾದ ಪುಟ್ಟ ಕೂಸಿತ್ತು. ಆ ಮಗುವಿಗೆ ಮುಂಗುಸಿ ಬಿಟ್ರೆ ಬೇರೆ ಯಾರು ಜೊತೆಗಾರರೇ ಇರಲಿಲ್ಲ. ಗಂಗಮ್ಮನಿಗೆ ತನ್ನ ಕಂದ ಮತ್ತು ಮುಂಗುಸಿ ಬಿಟ್ರೆ ಬೇರೆ ಪ್ರಪಂಚನೇ ಇರಲಿಲ್ಲ. ಅವಳು ತನ್ನದೇ ಆದ ಪ್ರಪಂಚದಲ್ಲಿ ಸುಖವಾಗಿದ್ಲು. ಒಂದು ದಿನ ಮನೆಯಲ್ಲಿ ನೀರ್ ಮುಗಿದಿತ್ತು. ಹೊಳೆಗೆ ಹೋಗಿ ನೀರ್ ತರಬೇಕಾಯ್ತು. ಆದ್ರೆ ಮಗು ಇನ್ನು ತೊಟ್ಲಲ್ಲಿ ಮಲಗಿತ್ತು. ಏನ್ ಮಾಡೋದು ಅಂತ ಯೋಚನೆ ಮಾಡಿ ಗಂಗಮ್ಮ ಮುಂಗುಸಿಯನ್ನ ಕರೆದು, ಮನೆಯಲ್ಲಿ ಯಾರೂ ಇಲ್ಲ, ಮಗುವಿಗೆ ಯಾರೂ ಜೊತೆ ಇಲ್ಲ, ನೀನು ತೊಟ್ಟಿಲ ಹತ್ರನೇ ಕಾವಲಾಗಿರೋ, ಹೊರಗಡೆ ಎಲ್ಲೂ ಹೋಗ್ಬೇಡ ಅಂತ ಹೇಳಿ ಬಿಂದಿಗೆ ತಗೊಂಡು ಹೊಳೆ ಕಡೆಗೆ ಹೊರಟ್ಲು. ಇದೇ ಸಮಯ ಕಾಯ್ತಿದ್ದ ಬೇಲಿಯಲ್ಲಿದ್ದ ಹಾವು ಸರಸರ ಅಂತ ರಭಸವಾಗಿ ಹರಿದು ಮನೆ ಸೇರ್ತು. ಆಗ ಅಲ್ಲೇ ಇದ್ದ ಮುಂಗುಸಿ ಹಾವನ್ನು ನೋಡ್ತು. ಆ ಹಾವು ತೊಟ್ಲ ಕಡೆಗೆ ವೇಗವಾಗಿ ಹರಿದು ಬರ್ತಾ ಇತ್ತು. ಇದನ್ನ ನೋಡಿ ಕೋಪದಿಂದ ಆ ಹಾವಿನ ಮೇಲೆ ಬಿದ್ದು ಜೋರಾಗಿ ದಾಳಿ ಮಾಡಕ್ಕೆ ಶುರು ಮಾಡಿತು. ತುಂಬಾ ಹೊತ್ತು ಹೀಗೆ ಕಾದಾಡಿದ ಮೇಲೆ ಛಲ ಬಿಡದೆ ಹೋರಾಡಿದ ಮುಂಗುಸಿ ಗೆಲ್ತು. ಹಾವು ಸೋತು ತನ್ನ ಪ್ರಾಣ ಬಿಡ್ತು. ಈ ಹೋರಾಟದ ಕಾರಣದಿಂದ ಮುಂಗುಸಿ ಬಾಯಿಗೆ ರಕ್ತ ಮೆತ್ತಿತ್ತು. ಇದೆಲ್ಲ ನಡೆಯೋ ಹೊತ್ತಿಗೆ ಹೊಳೆಗೆ ಹೋಗಿದ್ದ ಗಂಗಮ್ಮ ನೀರ್ ತಗೊಂಡು ಬರ್ತಿದ್ಲು. ಅವಳ ಬಳೆ ಸದ್ದು ಕೇಳಿದ ತಕ್ಷಣ ಮುಂಗುಸಿ ಓಡೋಡಿ ಬಂದು ಬಾಗಲ ಹತ್ರ ನಿಂತ್ಕೋತು. ಮುಂಗುಸಿಯನ್ನ ನೋಡಿದ ತಕ್ಷಣ ಗಂಗಮ್ಮ ಬೆಚ್ಚಿ ನಿಂತ್ಲು. ಯಾಕಂದ್ರೆ ಮುಂಗುಸಿ ಬಾಯಲ್ಲಿ ಸಂಪೂರ್ಣವಾಗಿ ರಕ್ತದ ಕಲೆ ಇತ್ತು. ಏನೋ ಯೋಚನೆ ಮಾಡದೆ ಅವಳು ಈ ಮುಂಗುಸಿ ತನ್ನ ಮಗುವನ್ನ ಕೊಂದಿದೆ ಅಂತ ತೀರ್ಮಾನ ಮಾಡಿದ್ಲು. ಕೋಪದಿಂದ ತಾನ್ ತಂದಿದ್ದ ನೀರ್ ತುಂಬಿದ ಬಿಂದಿಗೆಯಿಂದ ಮುಂಗುಸಿಯನ್ನ ಚಚ್ಚಿದ್ಲು. ಹೀಗ್ ಮಾಡಿ ತನ್ನ ಮಗುವನ್ನ ನೋಡೋಕೆ ಅಂತ ಕೋಣೆಯೊಳಕ್ಕೆ ಓಡಿದ್ಲು. ಆದ್ರೆ ಅವಳಿಗಲ್ಲಿ ಆಶ್ಚರ್ಯ ಕಾದಿತ್ತು. ತೊಟ್ಟಿಲಲ್ಲಿ ನಿದ್ದೆ ಮಾಡ್ತಾ ಇದ್ದ ಮಗು ಎದ್ದು ನಗ್ತಾ ಆಟ ಆಡ್ತಿತ್ತು. ತೊಟ್ಟಿಲ ಕೆಳಗೆ ಹಾವು ಸತ್ತು ಬಿದ್ದಿತ್ತು. ಇದನ್ನ ನೋಡಿದ ತಕ್ಷಣ ಅವಳಿಗೆ ನಿಜವಾಗ್ಲೂ ಏನಾಗಿದೆ ಅಂತ ಅರ್ಥ ಆಯ್ತು. ಮಗುವನ್ನ ಕಾಪಾಡೋದಿಕ್ಕೆ ಮುಂಗುಸಿ ಹಾವಿನ ಮೇಲ್ ದಾಳಿ ಮಾಡಿ ಕೊಂದಿದೆ ಅಂತ ಗೊತ್ತಾಯ್ತು. ಹಾಗೆ ತನ್ನ ದುಡುಕಿನಿಂದ ತಾನು ಮಾಡಿದ ಘೋರ ತಪ್ಪಿನ ಅರಿವಾಗಿ ಓಡೋಡಿ ಮುಂಗುಸಿ ಹತ್ರ ಬಂದು ನೋಡ್ತಾಳೆ. ಆದ್ರೆ ಏನ್ ಪ್ರಯೋಜನ? ಅವಳ ಆತುರದ ತೀರ್ಮಾನದಿಂದ ಮುಂಗುಸಿ ತೀವ್ರವಾಗಿ ಗಾಯಗೊಂಡು ತನ್ನ ಪ್ರಾಣವನ್ನ ಬಿಟ್ಟಿತ್ತು. ಇದು ನಿಷ್ಠಾವಂತ ಮುಂಗುಸಿಯ ಹೃದಯ ಸ್ಪರ್ಶಿ ಕಥೆ ಮಕ್ಕಳೇ. ಗಂಗಮ್ಮ ಯೋಚನೆ ಮಾಡದೆ ಮಾಡಿದ ಒಂದೇ ಒಂದು ತಪ್ಪು ನಿರ್ಧಾರದಿಂದ ಮುಂಗುಸಿ ತನ್ನ ಜೀವನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯ್ತು. ಅದಕ್ಕೆ ಹೇಳೋದು, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ. ಕಥೆ ನಿಮ್ಗೆಲ್ಲ ಇಷ್ಟ ಆಯ್ತು ಅಲ್ವಾ? ಮತ್ತೆ ಇದೇ ರೀತಿ ಇನ್ನೂ ಹಲವಾರು ಕಥೆಗಳನ್ನ ತಗೊಂಡ್ ಬರ್ತೀನಿ. ಕಾಯ್ತಿರ್ತೀರಲ್ವಾ?